ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯ ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ. ಮಳೆಯಲ್ಲೂ ಕೂಡ ನಾವು ದೇವರ ವಾಕ್ಯವನ್ನ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 84ನೇ ಅಧ್ಯಾಯ 4ನೇ ವಚನ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಪ್ರಿಯರೇ, ನಿಜವಾದ ಧನ್ಯರು ಯಾರು ಎಂಬುದಾಗಿ ನೋಡುವುದಾದ್ರೆ, ದೇವರ ಮಂದಿರದಲ್ಲಿದ್ದು ನಿತ್ಯವೂ ಆತನನ್ನ ಯಾರು ಕೀರ್ತಿಸ್ತಾ ಇರ್ತಾರೋ ಅವರು ಧನ್ಯರಂತಿದ್ದಾರೆ. ಹಾಗಾದ್ರೆ ನೀವು ದೇವರನ್ನ ನಿತ್ಯವೂ ಕೀರ್ತಿಸುವವರಾಗಿದ್ದೀರಾ? ದೇವರನ್ನ ನಿತ್ಯವೂ ಸ್ತುತಿಸುವಂತವರಾಗಿದ್ದೀರಾ? ನಿಮ್ಮ ಕುಟುಂಬವು ದೇವರನ್ನ ಕೀರ್ತಿಸುವಂತ ಕುಟುಂಬವಾಗಿದೆಯಾ? ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಒಂದು ವೇಳೆ ಹೌದು, ನಾನು ದೇವರನ್ನ ಕೀರ್ತಿಸುವಂತ ಮಗನಾಗಿದ್ದೇನೆ, ನಾನು ದೇವರನ್ನ ಕೀರ್ತಿಸುವಂತ ಕುಟುಂಬವು ನಮ್ಮದಾಗಿದೆ ಅಂತ ಹೇಳೋದಾದ್ರೆ ನಿಜವಾಗ್ಲೂ ನೀವು ಧನ್ಯರಾಗಿದ್ದೀರಿ. ದೇವರ ವಾಕ್ಯ ಹೇಳ್ತಿದೆ ಪ್ರಿಯರೇ, ಯೆಹೋವನ ಮಂದಿರದಲ್ಲಿ ಆತನನ್ನು ಕೀರ್ತಿಸುವವರು ಧನ್ಯರಂತೆ. ಪ್ರಿಯರೇ, ಹಾಗಾದ್ರೆ ನೀವು ದೇವರ ಮಂದಿರದಲ್ಲಿ ಹೋಗಿ ದೇವರನ್ನ ಆರಾಧಿಸುವಂತ ಜನರಾಗಿದ್ದೀರಾ? ಅಥವಾ ನಾವು ನಿಜವಾಗ್ಲೂ ಕೂಡ ದೇವರ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಕ್ ಆಗ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಅಂತ ಹೇಳೋರಾಗಿದ್ದೀರಾ? ಪ್ರಿಯರೇ, ಹೌದು, ನಾನು ದೇವರ ಮಂದಿರಕ್ಕೆ ಹೋಗಕ್ಕೆ ಆಗ್ತಿಲ್ಲ, ನಾನು ದೇವರ ಆಲಯಕ್ಕೆ ಹೋಗಿ ಬಹಳ ತಿಂಗಳಗಟ್ಲೆ ಆಯ್ತು, ದಿನಗಟ್ಲೆ, ಎಷ್ಟೋ ವಾರಗಟ್ಲೆ ನಾನು ಚರ್ಚಿಗೆ ಹೋಗಿಲ್ಲ, ಪ್ರಾರ್ಥನೆ ಮಾಡಕ್ಕೆ ಹೋಗಿಲ್ಲ, ನಾನು ದೇವರನ್ನ ಆರಾಧನೆ ಮಾಡಕ್ಕೆ ಹೋಗಿಲ್ಲ ಅಂತ ಹೇಳಿ ಕಾರಣಗಳು ಹೇಳ್ತಿದ್ದೀರಿ. ಪ್ರಿಯರೇ, ಯಾವುದೋ ಒಂದು ಶ್ರಮೆಗಳಲ್ಲಿ ಅಥವಾ ಹೋರಾಟಗಳಲ್ಲಿ ದೇವರ ಮಂದಿರಕ್ಕೆ ಹೋಗದೆ ದೇವರ ಮಂದಿರದಿಂದ ನೀವು ದೂರ ಆಗ್ತಿದ್ದೀರಾ? ದೇವರಿಂದ ನೀವು ದೂರ ಆಗ್ತಿದ್ದೀರಾ? ದೇವರನ್ನ ಕೀರ್ತಿಸದೆ, ದೇವರ ಆಲಯದಲ್ಲಿ ಆತನನ್ನ ಸ್ತುತಿಸದೆ, ಆತನ ಉಪಕಾರವನ್ನ ನೆನೆಸದೆ ನೀವು ದೇವರ ಆಲಯದಿಂದ ದೂರವಾಗ್ತಿದ್ದೀರ ಪ್ರಿಯರೇ. ಹಾಗಾದ್ರೆ ನೀವು ನಿಜವಾಗ್ಲೂ ಕೂಡ ಧನ್ಯರಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಿದೆ, ಆತನ ಮಂದಿರದಲ್ಲಿ ಆತನನ್ನು ಕೀರ್ತಿಸುವವರು ಧನ್ಯರು ಎಂಬ. ಪ್ರಿಯರೇ, ಈ ವಾಕ್ಯ ಭಾಗವನ್ನ ನೀವು ಕೇಳುವಾಗ ನಿಮ್ಮಲ್ಲಿ ಒಂದು ಯೋಚನೆ ಬರ್ಬೋದು, ನಾವು ದಿನಾಲೂ ದೇವರ ಮಂದಿರಕ್ಕೆ ಹೋಗಿ ನಾವು ದೇವರನ್ನ ಕೀರ್ತನೆ ಮಾಡಕ್ ಆಗ್ತದ? ನಾವು ವಾರಕ್ಕೊಂದ್ಸಾರಿನೇ ಚರ್ಚಿಗೆ ಹೋಗೋದು ಕಷ್ಟ, ದೇವರ ಆಲಯಕ್ಕೆ ಹೋಗೋದಕ್ಕೆ ನಾವು ಕಷ್ಟಪಡ್ತೀವಿ, ಎಷ್ಟೋ ವಾರಗಟ್ಲೆ ನಾವು ದೇವರ ಆಲಯಕ್ಕೆ ಹೋಗಿಲ್ಲ, ತಿಂಗಳಾನ್ಗಟ್ಲೆ ಆಯ್ತು ನಾನು ಹೋಗಿಲ್ಲ ಎಂಬುದಾಗಿ ಹೇಳ್ತೀರ ಪ್ರಿಯರೇ. ಪ್ರಿಯರೇ, ಆತನ ಆಲಯ ಅಂತ ಹೇಳುವಾಗ ಅದು ದೇವರ ಸಭೆಯಾಗಿರ್ಬೋದು. ಅಷ್ಟೇ ಅಲ್ಲ ಪ್ರಿಯರೇ, ನಾವು ವಾಸಿಸುವಂತ ಮನೆಯೂ ಕೂಡ ಒಂದು ದೇವರ ಆಲಯವಾಗಿ ನಾವು ಮಾರ್ಪಡಿಸಿಕೊಳ್ಬಹುದು. ನಾವು ವಾಸ ಮಾಡುವಂತ ಮನೆಯೂ ಕೂಡ ದೇವರ ಆಲಯವಾಗಿ ನಾವು ಪರಿವರ್ತಿಸಿಕೊಂಡು ಕುಟುಂಬವಾಗಿ ಬೆಳಿಗ್ಗೆ ಮತ್ತು ರಾತ್ರಿ ನಾವು ದೇವರನ್ನ ಕೀರ್ತಿಸುವವರಾಗಿರ್ಬೇಕು. ಎಲ್ಲಿ ನನ್ನ ಹೆಸರಲ್ಲಿ ಇಬ್ಬರಾಗಲಿ ಮೂವರಾಗಲಿ ಕೂಡಿ ಬರ್ತೀರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಿ ಎಂಬುದಾಗಿ ಸ್ವಾಮಿ ಹೇಳಿದ್ದನ್ನ ನಾವು ನೋಡಿದ್ದೀವಿ. ಹಾಗಾದ್ರೆ ನಿಮ್ಮ ಮನೆ ಕೂಡ ದೇವರ ಆಲಯವಾಗಿ ಮಾರ್ಪಡಿಸಬಹುದು. ಪ್ರಿಯರೇ, ನಿಮ್ಮ ಮನೆಯಲ್ಲಿ ನೀವು ದೇವರನ್ನ ನಿತ್ಯವೂ ಸ್ತುತಿಸುತ್ತಾ ಕೀರ್ತಿಸುತ್ತಾ ನೀವು ಆತನನ್ನ ಮಹಿಮೆ ಪಡಿಸೋದಾದ್ರೆ ನಿಜವಾಗ್ಲೂ ನೀವು ಧನ್ಯರಾಗಿದ್ದೀರಿ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ನೀವು ದೇವರ ಸಮ್ಮುಖವನ್ನೇ ಆಲಯವಾಗಿ ಮಾರ್ಪಡಿಸಿಕೊಳ್ಳಬಹುದು. ನಿಮ್ಮದೇ ಆದಂತ ನೀವು ಒಂದು ಏಕಾಂತವಾದ ಸ್ಥಳದಲ್ಲಿ ಹೋಗಿ ನೀವು ಕುಳಿತುಕೊಂಡು ನೀವು ಪ್ರಾರ್ಥನೆ ಮಾಡೋದಾದ್ರೆ ಅದು ಕೂಡ ದೇವರ ಆಲಯವೆಂಬುದಾಗಿ ಕರೆಯಲ್ಪಡ್ತದೆ ಪ್ರಿಯರೇ. ನೀವು ದೇವರ ಆಲಯದಲ್ಲಿ ಕುಳಿತು ನೀವು ನಿತ್ಯವೂ ದೇವರನ್ನು ಸ್ತುತಿಸಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಒಂದು ಏಕಾಂತವಾದಂತ ಒಂದು ರೂಮಲ್ಲಿ ಹೋಗಿ ಕುಳಿತುಕೊಂಡು ಒಂದು ಏಕಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ನೀವು ಒಬ್ಬರೇ ದೇವರನ್ನು ಆರಾಧಿಸಬಹುದು, ದೇವರನ್ನು ಸ್ತುತಿಸಬಹುದು, ದೇವರ ಉಪಕಾರಗಳನ್ನು ನೀವು ನೆನೆಸಬಹುದು ಪ್ರಿಯರೇ. ಅದು ಕೂಡ ದೇವರ ಆಲಯವೆಂಬುದಾಗಿ ಕರೆಸಲ್ಪಡ್ತದೆ. ಹಾಗಾದ್ರೆ ನಾವು ಎಲ್ಲಿ ದೇವರ ಆಲಯದಲ್ಲಿ ಕೂಡಿ ಬರ್ತೀವೋ, ಇಬ್ಬರು ಮೂವರಾಗಿ ಅಥವಾ ಇನ್ನೂ ಹೆಚ್ಚಾಗಿ ದೇವರ ಆಲಯದಲ್ಲಿ ಕೂಡಿ ಬರ್ತೀವೋ, ಅಥವಾ ಮನೆಯಲ್ಲಿ ಕೂಡಿ ಬರ್ತೀವೋ, ಅಥವಾ ಏಕಾಂತವಾದ ಕೋಣೆಯಲ್ಲಿ ಕುಳಿತುಕೊಂಡು ನಾವು ದೇವರನ್ನು ಆರಾಧಿಸ್ತೀವೋ, ಅದೆಲ್ಲವೂ ದೇವರ ಆಲಯವೆಂಬುದಾಗಿ
ಕರೆಯಲ್ಪಡ್ತದೆ. ಹಾಗಾದ್ರೆ ನಿತ್ಯವೂ ಅಂತ ಹೇಳುವಾಗ ನಿತ್ಯವೂ ನಾವು ದೇವರ ಆಲಯದಲ್ಲಿ ಬಂದು ಸಭೆಗಳಲ್ಲಿ ಬಂದು ದೇವರನ್ನ ಆರಾಧನೆ ಮಾಡಕ್ಕಾಗಲ್ಲ ಪ್ರಿಯ. ನಾವು ಭಾನುವಾರ ಹೊತ್ತು ದೇವರ ಆಲಯಕ್ಕೆ ಬಂದು ಆರಾಧಿಸ್ತೀವಿ ಮತ್ತು ಶುಕ್ರವಾರ ಹೊತ್ತು ಸಮಯ ಸಿಗುವಾಗ ದೇವರ ಆಲಯಕ್ಕೆ ಬಂದು ದೇವರನ್ನ ಆರಾಧಿಸುವವರಾಗಿರ್ತೀವಿ. ಅಥವಾ ಮಧ್ಯದಲ್ಲಿ ಯಾವ್ದಾದ್ರು ಮೀಟಿಂಗ್ಗಳು ಇತ್ತು ಅಂದ್ರೆ ದೇವರ ಆಲಯಕ್ಕೆ ನಾವು ಬಂದು ಭಾಗವಹಿಸಿ ದೇವರನ್ನ ಆರಾಧಿಸುವವರಾಗಿರ್ತೀವಿ. ಆದ್ರೆ ನಿತ್ಯವೂ ದೇವರ ಆಲಯದಲ್ಲಿ ಆರಾಧಿಸೋದಕ್ಕೆ ನಮ್ಮಿಂದ ಸಾಧ್ಯನಾ? ಹಾಗಾದ್ರೆ ನಿತ್ಯವೂ ನಾವು ದೇವರ ಆಲಯಕ್ಕೆ ಹೋಗ್ಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ ಪ್ರಿಯ. ನಮ್ಮದೇ ಆದಂತ ಕೆಲಸ ಕಾರ್ಯಗಳು ಇರ್ತದೆ, ಮತ್ತೆ ಮಕ್ಕಳುಗಳು ಓದ್ತಾ ಇರ್ತಾರೆ. ಆದ್ರಿಂದ ನಿತ್ಯವೂ ದೇವರ ಆಲಯದಲ್ಲಿ ಕುಳಿತುಕೊಂಡು ನಾವು ದೇವರನ್ನ ಆರಾಧನೆ ಮಾಡಬೇಕಾಗುತ್ತೆ. ಆದ್ರೆ ನಮ್ಮ ಮನೆಗಳೇ, ನಮ್ಮ ವಾಸ ಸ್ಥಳಗಳೇ ನಾವು ದೇವರ ಆಲಯವಾಗಿ ಮಾರ್ಪಡಿಸಿಕೊಳ್ಬಹುದು. ಏನಂದ್ರೆ ಭಾನುವಾರ ನಾವು ದೇವರ ಆಲಯಕ್ಕೆ ತಪ್ಪದೇ ಹೋಗುವವರಾಗಿರ್ಬೇಕು. ದೇವರ ಆಲಯದಲ್ಲಿ ನಾವು ಸಭೆಯಾಗಿ ಕೂಡಿ ದೇವರನ್ನ ಕೀರ್ತಿಸುವವರಾಗಿರ್ಬೇಕು, ದೇವರನ್ನ ಮಹಿಪಡಿಸುವವರಾಗಿರ್ಬೇಕು ಪ್ರಿಯ. ಆತನ ಮಾಡಿದ ಶ್ರೇಷ್ಠ ಉಪಕಾರಗಳನ್ನ ನಾವು ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುವವರಾಗಿರ್ಬೇಕು. ಅದೇ ಪ್ರಕಾರ ಉಳಿದಂತ ದಿನಗಳಲ್ಲಿ ನಮ್ಮ ಮನೆಯಲ್ಲೇ ನಾವು ನಿತ್ಯವೂ ದೇವರನ್ನ ಆರಾಧಿಸುತ್ತಾ ದೇವರನ್ನು ಸ್ತುತಿಸುತ್ತಾ ದೇವರನ್ನ ನಾವು ಮಹಿಮೆ ಪಡಿಸುವಂತ ಮಕ್ಕಳಾಗಿರ್ಬೇಕು ಪ್ರಿಯ. ಸಭೆಗೆ ಹೋದಾಗ ಮಾತ್ರ ದೇವರನ್ನ ಆರಾಧಿಸಿ ಕೀರ್ತಿಸಿ ನಮ್ಮ ಮನೆಯಲ್ಲಿ ಇರುವಾಗ ನಾವು ವ್ಯರ್ಥವಾಗಿ ಸಮಯವನ್ನ ಕಳೆದೆ ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡದೆ ನಮ್ಮ ಮನೆಯಲ್ಲಿ ದೇವರ ಆಲಯವಾಗಿ ನಾವು ಮಾರ್ಪಡಿಸದೆ ನಮ್ಮ ಮನೆಯಲ್ಲಿ ನಾವು ದೇವರಿಗೆ ವಿರೋಧವಾಗಿ ಜೀವಿಸ್ತಾ ಇರೋದಾದ್ರೆ ನಮ್ಮ ಮನೆ ಅದು ಸೈತಾನನ ವಾಸಸ್ಥಳವಾಗಿ ಬದಲಾಗ್ತದೆ. ನಿಮ್ಮ ಮನೆಗಳು ಸೈತಾನು ವಾಸಿಸುವಂತ ಸ್ಥಳವಾದ್ರೆ ಆ ಮನೆಯಲ್ಲಿ ಸಮಾಧಾನ ಇರಲ್ಲ, ಜಗಳಗಳು ಇರ್ತದೆ, ಕೊರತೆಗಳು ಇರ್ತದೆ, ಹೋರಾಟಗಳು ಕಂಡು ಬರ್ತದೆ ಪ್ರೇರಿ. ಆತ್ಮಿಕವಾಗಿ ಬೆಳವಣಿಗೆನೂ ಕೂಡ ಆಗಲ್ಲ. ಹಾಗಾದ್ರೆ ನಿಮ್ಮ ಮನೆಗಳು ಪ್ರಾರ್ಥನಾ ಆಲಯವಾಗಿ ನೀವು ಬದಲಾಯಿಸೋದಾದ್ರೆ, ನಿಮ್ಮ ಮನೆಗಳು ದೇವರ ಆಲಯವಾಗಿ ನೀವು ಬದಲಾಯಿಸಿ ನೀವು ನಿಮ್ಮ ಕುಟುಂಬಗಳು ಸೇರಿ ನಿತ್ಯವೂ ಆತನನ್ನ ನೀವು ಸ್ತುತಿಸೋದಾದ್ರೆ ನಿಮ್ಮ ಮನೆಯಲ್ಲಿ ಆತನ ಪ್ರಸನ್ನತೆ ನಿಮ್ಮ ಮನೆ ಒಳಗಡೆ ಬರ್ತದೆ. ಆತನ ಸಾನ್ನಿಧ್ಯವನ್ನ ನೀವು ಅನುಭವಿಸ್ಬೋದು ಪ್ರೇರೆ. ಆತನ ಅನ್ಯೂನ್ಯತೆಯಲ್ಲಿ ನೀವು ಜೀವಿಸಬಹುದು ಪ್ರೇರೆ. ಹಾಗಾದ್ರೆ ಬನ್ನಿ, ಇವತ್ತಿಂದಲೇ ನಾವು ನಿತ್ಯವೂ ಆತನನ್ನ ಕೀರ್ತಿಸುವಂತ ಮಕ್ಕಳಾಗೋಣ. ನಮ್ಮ ಮನೆಗಳಲ್ಲೂ ಕೂಡ ಭಾನುವಾರ ಚರ್ಚಿಗೆ ಹೋಗೋದು ಮಾತ್ರ ಅಲ್ಲ, ಭಾನುವಾರ ದೇವರ ಮಂದಿರದಲ್ಲಿ ಹೋಗಿ ಆತನನ್ನು ಕೀರ್ತಿಸೋದು ಮಾತ್ರವಲ್ಲ, ಉಳಿದ ದಿನವೂ ಕೂಡ ನಮ್ಮ ಮನೆಗಳಲ್ಲೂ ಕೂಡ ದೇವರನ್ನು ಸ್ತುತಿಸುವಂತ ದೇವರ ಆಲಯವಾಗಿ ನಮ್ಮ ಮನೆಗಳನ್ನ ಮಾರ್ಪಡಿಸಿಕೊಳ್ಳೋಣ. ಬನ್ನಿ ಪ್ರಿಯರೇ, ದೇವರ ವಾಕ್ಯನ ಕೇಳಿದ ಹಾಗೆ ಈ ವಾಕ್ಯಕ್ಕನುಸಾರವಾಗಿ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ದೇವರ ಬಳಿಯಲ್ಲಿ ಸಹಾಯ ಕೇಳಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿತ್ಯವೂ ನಾವು ನಿಮ್ಮನ್ನ ಕೀರ್ತಿಸುವವರಾಗಿ ಮಾರ್ಪಡಿಸಿರಿ. ನಿತ್ಯವೂ ನಾವು ನಿಮ್ಮನ್ನು ಹೊಗಳುವವರಾಗಿ, ನಿಮ್ಮನ್ನು ಕೊಂಡಾಡುವವರಾಗಿ, ನಿಮ್ಮ ಉಪಕಾರವನ್ನು ನೆನೆಸುವವರಾಗಿ ನಮ್ಮನ್ನು ಮಾರ್ಪಡಿಸು. ಆಲಯಕ್ಕೆ ಬರುವಾಗ ಮಾತ್ರ ಅಲ್ಲ, ನಾವು ವ್ಯಕ್ತಿಗತವಾಗಿ ನಮ್ಮ ಕುಟುಂಬದಲ್ಲಿ ಸ್ವಾಮಿ ನಿತ್ಯವೂ ನಿಮ್ಮನ್ನು ಸ್ತುತಿಸುವವರಾಗಿ ನಮ್ಮನ್ನು ಮಾರ್ಪಡಿಸು. ನಮ್ಮ ಆಲಯವು ನಮ್ಮ ಕುಟುಂಬ ಒಂದು ಆಲಯವಾಗಿ ಮಾರ್ಪಡಿಸಿ ಅಪ್ಪ. ನಾವು ನಿತ್ಯವೂ ನಿನ್ನನ್ನ ಸ್ವಾಮಿ ಅಪ್ಪ ಸಮ್ಮುಖವನ್ನು ಬಯಸುವವರಾಗಿ, ನಿತ್ಯವೂ ನಿನ್ನನ್ನು ಕೀರ್ತಿಸುವವರಾಗಿ ಜೀವಿಸುವಂತೆ ಸಹಾಯ ಮಾಡು, ನಡೆಸು. ಯೇಸುವಿನ ನಾಮದಲ್ಲಿ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವರಿಗೆ ಸಹಾಯ ಮಾಡು. ಇವತ್ತಿಂದ ಅವರ ಕುಟುಂಬಗಳು ಅವರ ವ್ಯಕ್ತಿಗತವಾದ ಜೀವಿತದಲ್ಲಿ ನಿತ್ಯವೂ ನಿನ್ನನ್ನು ಕೀರ್ತಿಸುವವರಾಗಿ, ನಿನ್ನನ್ನು ಸ್ತುತಿಸುವವರಾಗಿ, ನಿನ್ನ ಉಪಕಾರ ನೆನೆಸ್ತಾ ನಿಜವಾದ ಧನ್ಯತೆ ಕಡೆಗೆ ಅವರು ಸಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.